ಈ ದಿನ ನಾವು ಈ ಭಗೀರಥ ಜಯಂತಿಯನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡಬೇಕಾಗಿತ್ತು. ಅಲ್ಲಿ ಸಾಧ್ಯವಾಗದ ಹಲವಾರು ಕಾರಣಗಳಿಂದ ಅಲ್ಲಿ ವಿಳಂಬ ಆಯಿತು. ಆದ್ದರಿಂದ ನಾವು ಈ ಗುಂಡ್ಲುಪೇಟೆ ತಾಲೂಕು ಹಮ್ಮಿಕೊಂಡು ಈ ಭಗೀರಥ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಭಗೀರಥ ಜಯಂತಿಗೆ ನಮ್ಮ 43 ಗ್ರಾಮದಲ್ಲಿರ್ತಕ್ಕಂಥ ನಾವು ಉಪ್ಪಾರ ಜನಾಂಗ ಹಾಗೂ ಎಲ್ಲ ವರ್ಗದ ಜನ, ಮೇಲ್ವರ್ಗದವರೇ ಆಗಿರಲಿ, ಕೆಳಮ ಮಟ್ಟದವರೇ ಆಗಿರಲಿ, ಯಾರ್ಯಾರು ಆಗಿರಲಿ, ಎಲ್ಲ ಸಮುದಾಯದವರು ಸಹಕಾರ ಕೊಟ್ಟು ಈ ಜಯಂತಿಯನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ನಾವು ತಮ್ಮಲ್ಲಿ ಕೋರ್ತಾ, ಈ ದಿನ ನಾವು ಈ ಜಯಂತಿಯನ್ನು ನಾವು ರಾಜ್ಯ ಮಟ್ಟಕ್ಕೆ ಮುಟ್ಟಬೇಕು. ಈ ಗುಂಡ್ಲುಪೇಟೆ ತಾಲೂಕಿನ ನಾವೇನು ಭಗೀರಥ ಜಯಂತಿ ಮಾಡ್ತೀವಿ ಅದನ್ನು ರಾಜ್ಯ ಮಟ್ಟಕ್ಕೆ ಮುಟ್ಟಬೇಕು. ಯಾಕಂದರೆ ನಾವು ಅತ್ಯಂತ ಹಿಂದುಳಿದ ಜನ ಅಂದರೆ ಹೇಗೆ ಅಂತ ಹೇಳಿದ್ರೆ, ಈಗ ನಮಗೆ ಇರೋರೇ ಒಬ್ಬ ಮೇಲೆ ಅವರು ಈ ಅಪರೂಪವಾಗಿ ಮಂತ್ರಿ ಆಗಿರೋದು, ಇದೇವರೆಗೆ ಯಾರೂ ಇಲ್ಲನ ಕಾಣುತ್ತೆ. ಭೂಪತಿ ಅಂತ ಸಂಡೂರಿನವರೊಬ್ಬರು MY ಗೋರ್ಪಡೆ ಒಬ್ಬರು ಮಾಡಿದರು, ಒಬ್ಬರು MLC ಮಡದ ಶೆಟ್ಟರು ಮಾಡಿದರು, ಜವರಾಜ್ ಶೆಟ್ಟರು ಅಂತ ಹಿರಿಯೂರಿನವರು ಅವರೊಬ್ಬರು ಸರ್ಕಾರ ಅವ್ರನ್ನ ಗಮನದಲ್ಲಿ ಇಟ್ಕೊಂಡು ಬಂಗಾರಪ್ಪನವರು ಅವ್ರನ್ನ MLC ಮಾಡಿದರು. ಹಾಗೆ ನೀರಾವರಿ ಮಾಡಿದರು. ನೇರವಾಗಿ ಚುನಾವಣೆಯಲ್ಲಿ ಎದುರಿಸಿ ಬಂದವರು ಒಬ್ಬರು ಅಂದರೆ ಪುಟ್ಟರಂಗ ಶೆಟ್ಟರು ಒಬ್ಬರೇ. ಪುಟ್ಟರಂಗ ಶೆಟ್ಟರು ಸಹ ಪುಟ್ಟರಂಗ ಶೆಟ್ಟರು ಇಬ್ಬರು ಸಹಪಾಠಿಗಳು. ಮೈಸೂರು ಜಿಲ್ಲಾ ಪಂಚಾಯತಿಯಲ್ಲಿ ಅವರು ಮೆಂಬರ್ ಆಗಿದ್ದರು. ನಾನು ಸಹ ಬರ್ಗಿ ಕ್ಷೇತ್ರದಿಂದ, ನಮ್ಮ ಬೇಗೂರು ಕ್ಷೇತ್ರದವರಾದ್ರೂ ಸಹ ಈ ಹಿಂದುಳಿದ ವರ್ಗದವ್ರನ್ನ ಗುರುತಿಸಿ ಮಾಧವ ಪ್ರಸಾದ್ ಅವರು ಕುರುಬ ಜನಾಂಗಕ್ಕೊಂದು, ಉಪ್ಪಾರ ಜನಾಂಗಕ್ಕೊಂದು ಅಂತ ಹೇಳಿ ಬೇಗೂರಿಗೆ ಮುನ್ರಾಜು ಕೊಟ್ಟರು, ನನಗೆ ಬರ್ಗಿ ಕ್ಷೇತ್ರ ಕೊಟ್ಟರು. ಅಲ್ಲಿ 1700 ಓಟ್ಲಿ ಲೀಡಲ್ಲಿ ನಾನು ಗೆದ್ದೆ. ಆ ಗೆಲ್ಲಬೇಕಾದ್ರೆ ಎಲ್ಲ ಜನಾಂಗದ ಸಹಕಾರ ನಮಗಿತ್ತು. ಅದರಿಂದ ಮಾಧವ ಪ್ರಸಾದ ಒಂದು ಸಹಕಾರನೂ ಇತ್ತು. ಹಾಗೆ ನಾವು ನಜೀರ್ ಸಾಹೇಬರು ಅವ್ರು ಗರಡಿಲಿ ಬೆಳೆದಂಥ ಜನ, ಅವ್ರು ಹಿಂದುಳಿದ ಜನಕ್ಕೆ ಭಾಳ ಎಲ್ಲ ಮುಂದೆ ಬರ್ಬೇಕು ಕಡೆ, ಹಿಂದುಳಿದ ಜನ ಮನೇಲಿ ಕೂತ್ಕೊಂಡಾಗಲ್ಲ, ಬರಬೇಕು ನೀವು ಯುವಕರು ಅಂಥೇಳಿ ಭಾಳ ಪ್ರೋತ್ಸಾಹ ಮಾಡ್ತಿದ್ರು. ಆ ಕಾಲದಲ್ಲಿ ನಾವು ನಜೀರ್ ಸಾಹೇಬರು ಸೋಮಳಿ ಮಂಡಲ ಪಂಚಾಯತ್ಗೆ ನಮ್ಮನ್ನು ಪ್ರಧಾನರು ಮಾಡಿದರು, ಪ್ರಧಾನವೂ ಆಗಿದೆ. ಹಾಗೆ ಮಾಧವ ಪ್ರಸಾದ್ರವರು ಕರ್ನಾಟಕ ರಾಜ್ಯ ತೆಂಗುನಾರಿನ ಮಹಾಮಂಡಳಿಗೆ ನನ್ನ ನೇರವಾಗಿ ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ ನನ್ನ ಡೈರೆಕ್ಟರ್ನ ಸರ್ಕಾರಿ ಪರವಾಗಿ ಮಾಡಿದರು. ಆದ್ದರಿಂದ ಅವರು ಎಲ್ಲರೂ ನಮ್ಮ ಹಿಂದುಳಿದವ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದರಿಂದ ತಾವೆಲ್ಲ ನಮಗೆ ಸಹಕಾರ ಕೊಡಬೇಕು, ಪತ್ರಿಕಾ ಮಾಧ್ಯಮದವರು ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮ ಗುಂಡ್ಲುಪೇಟೆ ತಾಲೂಕು ರಾಜ್ಯ ಮಟ್ಟದಲ್ಲಿ ಮಿಂಚಬೇಕು. ಅದಕ್ಕೆಲ್ಲ ಕಾರಣಕರ್ತರಾದ ಪತ್ರಿಕಾ ಮಾಧ್ಯಮದವರು ನೀವು ಪ್ರಚಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ಈ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಭಗೀರಥ. ಇದೇ ತಿಂಗಳು 31/8/2026 ಸೋಮವಾರ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಅದ್ಧೂರಿಯಾಗಿ ಶ್ರೀ ರಾಜ ಮಹರ್ಷಿ ಭಗೀರಥ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಸಚಿವರಾದ ಪುಟ್ಟರಂಗ ಶೆಟ್ಟಿ ಸಾಹೇಬರು ಕೂಡ ಕಾರ್ಯಕ್ರಮಕ್ಕೆ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರು ಕೂಡ ಒಪ್ಕೊಂಡಿದ್ದಾರೆ. ಅದರ ಜೊತೆಗೆ ನಾವು ಸುಮಾರು ಗುಂಡ್ಲುಪೇಟೆ ತಾಲೂಕಿನಲ್ಲಿ 43 ಗ್ರಾಮಗಳಲ್ಲಿ ವಾಸವಾಗಿದ್ದೇವೆ. ತಾಲೂಕಿನಲ್ಲಿ 3ನೆಯ ಅತಿ ದೊಡ್ಡ ಜನಾಂಗವಾಗಿ ನಾವು ಗುರುತಿಸ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಎಲ್ಲ ಗ್ರಾಮದ ಯಜಮಾನರುಗಳು, ಮುಖಂಡರುಗಳು ನಿಶ್ಚಯಿಸಿ 2 ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಶ್ರೀ ರಾಜ ಮಹರ್ಷಿ ಭಗೀರಥ ಜಯಂತ್ಯೋತ್ಸವವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಾವು PUC ಮತ್ತು SSLCಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿನಿಯರಿಗಳಿಗೂ ಕೂಡ ಪ್ರತಿಭಾ ಪುರಸ್ಕಾರವನ್ನು ಆ ದಿನ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ನಾವು 43 ಗ್ರಾಮದಿಂದ ನಮ್ಮ ಕುಲಬಾಂಧವರು, ಯಜಮಾನರುಗಳು, ಮುಖಂಡರುಗಳು, ಯುವಕರುಗಳು ಎಲ್ಲರೂ ಆಗಮಿಸಿ ಫೋಟೋ ರಾಜ ಮಹರ್ಷಿಗಳ ಫೋಟೋಗೆ ಅಲಂಕಾರ ಮಾಡಿಕೊಂಡು ಬರುವ ಸಂದರ್ಭದಲ್ಲಿ ಅದನ್ನು ಕೂಡ ನಾವು 2 ಬಹುಮಾನಗಳನ್ನು ಕೂಡ ಈ ಸಲ ಇಟ್ಕೊಂಡಿದ್ದೇವೆ. ಯಾವ ಫೋಟೋಗಳು ಯಾರು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಬರ್ತಾರೆ ಆ ಒಂದು ಫೋಟೋಗಳಿಗೆ, ಆ ಒಂದು ಗ್ರಾಮಸ್ಥರಿಗೆ ಮತ್ತು ಒಂದು ವ್ಯವಸ್ಥೆ, 2 ಬಹುಮಾನದ ವ್ಯವಸ್ಥೆಯನ್ನು ಈ ಬಾರಿ ಇಟ್ಕೊಂಡಿದ್ದೇವೆ. ಜೊತೆಗೆ ಈ 43 ಗ್ರಾಮದಿಂದ ಸುಮಾರು 50,000 ಜನಸಂಖ್ಯೆಯಲ್ಲಿ ಇರುವಂಥ ನಾವು ಸುಮಾರು ಒಂದು 15,000 - 20,000 ಜನ ಸೇರಿಕೊಂಡು ಒಂದು
ಜಯಂತಿಯನ್ನು ಶಾಂತಿಯುತವಾಗಿ ಒಂದು ಅದ್ಧೂರಿಯಾಗಿ ಆಚರಣೆ ಮಾಡೋಕ್ಕೆ ನಾವು ಬಯಸ್ತಾ ಇದ್ದೇವೆ. ಜೊತೆಗೆ ಎಲ್ಲ ಯುವಕರುಗಳಿಗೂ ಯಜಮಾನರುಗಳಿಗೂ ಕೂಡ ಈ ಒಂದು ಜಯಂತಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜಯಂತಿಯನ್ನು ಯಶಸ್ವಿಗೊಳಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೊತೆಗೆ ದೃಶ್ಯ ಮಾಧ್ಯಮದ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ನಮ್ಮ ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ಎರಡು ಮಾತು. ಸಮುದಾಯ ಈ ರೀತಿ ಇದ್ದಾರೆ, ಅವರು ಕೂಡ ಒಂದು ಹೆಚ್ಚಿನ ಪ್ರಾಧಾನ್ಯತೆ ವಹಿಸ್ತಾ ಇದ್ದಾರೆ. ತಾಲೂಕಿನಲ್ಲಿ ಅವ್ರದ್ದು ಕೂಡ ಪಾತ್ರ ಇದೆ ಅಂತ ಎಲ್ಲ ಸಮುದಾಯದವ್ರಿಗೂ ಕೂಡ ಮೇಲ್ಮಟ್ಟಕ್ಕೆ ತಿಳಿಲಿ, ಒಂದು ರಾಜ್ಯ ಸರ್ಕಾರಕ್ಕೂ ಕೂಡ ತಿಳಿಲಿ ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮ ಮುಖಾಂತರ ಈ ಒಂದು ಭಗೀರಥ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿ ತಮ್ಮ ಮುಖಾಂತರ ಎಲ್ಲರಿಗೂ ತಿಳಿಯಪಡಿಸೋಕ್ಕೆ ತಮ್ಮನ್ನು ಕರೆದ ಆ ಒಂದು ನಿಟ್ಟಿನಲ್ಲಿ ದಯಮಾಡಿ ತಾವೆಲ್ಲ ಮಿತ್ರರು ಈ ಒಂದು ಭಗೀರಥ ಜಯಂತ್ಯೋತ್ಸವವನ್ನು ಕೂಲಂಕುಷವಾಗಿ ಎಲ್ಲ ರೀತಿಯಲ್ಲಿ ಕವರ್ ಮಾಡಿ ದಯಮಾಡಿ ಎಲ್ಲ ಸಮುದಾಯಕ್ಕೂ ತಲುಪಬೇಕು, ಸರ್ಕಾರಕ್ಕೂ ಕೂಡ ಮುಟ್ಟಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಬರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳು ಪ್ರಾತಿನಿಧ್ಯಗಳು ದೊರೆಯುವಂತೆ ಮಾಡಬೇಕು. ಇವರೆಲ್ಲ ಹಿಂದುಳಿದ ಜನಾಂಗ, ಇವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಭಾಳ ಹಿಂದೆ ಇರ್ತಕ್ಕಂಥವ್ರು. ಇವ್ರಿಗೆ ನೀವು ಮುಂದಿನ ದಿನಗಳಲ್ಲಿ ಏನೇನು ಸರ್ಕಾರಿ ಸೌಲಭ್ಯ ಬೇಕು ಈ ರೀತಿ ಕೊಡಲಿಕ್ಕೆ ತಾವು ಕೂಡ ಹೆಚ್ಚು ಪ್ರಯತ್ನ ಮಾಡಿ ನಮಗೊಂದು ನ್ಯಾಯವನ್ನು ದೊರಕಿಸಬೇಕು. ಆದ್ದರಿಂದ ನಮ್ಮ ಭಗೀರಥ ಜಯಂತಿಯನ್ನು ಸರ್ಕಾರದ ಮಟ್ಟಕ್ಕೆ ಮುಟ್ಟೋ ರೀತಿಯಲ್ಲಿ ತಗೊಂಡೋಗ್ಬೇಕು, ಎಲ್ಲ ಸಮುದಾಯದವ್ರಿಗೂ ಕೂಡ ತಲುಪಲಿಕ್ಕೆ ತಾವೆಲ್ಲ ಕಾರಣಕರ್ತರಾಗಬೇಕು ಅಂತೇಳಿ ಈ ಒಂದು ದಿನ ನಮ್ಮನ್ನು ಕರೆಸಿ ಒಂದೆರಡು ಮಾತ್ರಕ್ಕೆ ಅವಕಾಶ ಕೊಟ್ಟು ನಮ್ಮ ಸಮುದಾಯದವ್ರಿಗೂ ಕೂಡ ಹೊಂದಿಸಿ ನನ್ನೆರಡು ಮಾತು ಮುಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಗೀರಥ. ನಾವು ಮೊದಲನೇ ನಿಶ್ಚಯಿಸಿರುವಂತೆ ಹಿಂದೆನೇ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಒಂದು ರಾಜ್ಯ ಸರ್ಕಾರದ ಒಂದು ಸಮಿತಿ ಏನು ಸಚಿವ ಸಂಪುಟದ ವಿಳಂಬದಿಂದ ಸರ್ಕಾರ ಏನು ಸಿದ್ದರಾಮಯ್ಯವ್ರ ಸರ್ಕಾರ ಇದಾಗಿ ಡಿಸಾಲ್ವ್ ಆಗಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ರಚನೆಯಾಗಿ ಈ ಒಂದು ತಡವಾದ ಕಾರಣದಿಂದ ಒಂದೆರಡು ತಿಂಗಳು ಮುಂದಕ್ಕೆ ಬಂತು. ಸರ್ಕಾರ ಡಿಸಲ್ ಆಗಿರೋ ಸಮಯದಲ್ಲಿ ಮಾಡಿದ್ರೆ ನಮಗೂ ಕೂಡ ಒಂದು ಶ್ರೇಯಸ್ಸಲ್ಲ ಅಂತ ಹೇಳಿ ನಾವು ಕೂಡ ಸಮಿತಿಯವರೆಲ್ಲ ತೀರ್ಮಾನ ತೆಗೆದುಕೊಂಡು ತದನಂತರ ಈ ದಿನ ಒಂದು ನಿಶ್ಚಯವಾಗಿ 31/8/2026 ಸೋಮವಾರ, ನಾಡಿದ್ದು ಬರುವ ಸೋಮವಾರ ಇಟ್ಕೊಂಡಿದ್ದೀವಿ. ಇದರಿಂದ ನಾವು ಎಷ್ಟೇ ಭಗೀರಥ ಪ್ರಯತ್ನ ಮಾಡಿದ್ರೂ ಕೂಡ ಜನರನ್ನು ಹಾಗೂ ಎಲ್ಲ ವಿವಿಧ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದ ನಮ್ಮ ಒಂದು ಕಡೆ ತಿರುಗಿ ನೋಡಬೇಕು ಅಂತಂದರೆ ತಮ್ಮೆಲ್ಲ ಮಾಧ್ಯಮದವರಿಂದ ಸಾಧ್ಯ ಅಂತೇಳಿ ನಾವು ಈ ದಿನ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆದು ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಕೊಟ್ಟು ಎಲ್ಲ ಸಮುದಾಯಕ್ಕೂ ಕೂಡ ಹೋಗಿ ವಿಚಾರ ತಲುಪಲಿ. ನಮ್ಮ ಒಂದು ಮಾನ್ಯ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ಅವರು ವಹಿಸಿಕೊಂಡಿದ್ದು, ಹಾಗೆ ನಮ್ಮ ನೆಚ್ಚಿನ ಶಾಸಕರಾದ ಗಣೇಶ್ ಪ್ರಸಾದ್ ಅವರನ್ನು ಮುಖ್ಯ ಅತಿಥಿಗಳಾಗಿ ಮತ್ತು ನಮ್ಮ ಉಪ್ಪಾರ ನಿಗಮದ ಅಧ್ಯಕ್ಷರಾದ ಲಕ್ಷ್ಮಣ್ ಉಪ್ಪಾರ ಅವರು ಕೂಡ ಆಗಮಿಸುತ್ತಿದ್ದು ಅವರನ್ನು ಕೂಡ ಮುಖ್ಯ ಅತಿಥಿಗಳಾಗಿ ಮಾಡ್ಕೊಂಡಿದ್ವಿ. ಮತ್ತು ನಮ್ಮ ಮಾಜಿ ಶ್ರೀ ಅವರ ಶ್ರೀ ವೀರೇಂದ್ರ ಕುಮಾರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ನಮ್ಮ ಹತ್ತನಹಳ್ಳಿ ಮಾಜಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು, ಮತ್ತು ನಮ್ಮ ಯುವ ಮುಖಂಡರಾದ ಶ್ರೀ ರಾಮಚಂದ್ರ ಅವರು ಕೂಡ ಆಗಮಿಸುತ್ತಿದ್ದಾರೆ. ಹಾಗೆ ನಮ್ಮ ಪುರಸಭೆ ಮಾಜಿ ಅಧ್ಯಕ್ಷರಾದ ಶ್ರೀ ಗಿರೀಶ್ ಅವರು ಕೂಡ ನಾವು ಆಹ್ವಾನ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಶಿವಕುಮಾರ್ ಅವರು ಗಣ್ಯರ ಸಮ್ಮುಖದಲ್ಲಿ ನಾವು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಅವತ್ತು ಇಟ್ಕೊಂಡಿದ್ದು. ಹಳೆ ಬಸ್ ಸ್ಟ್ಯಾಂಡಿಂದ ಅಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ ಬೆಳಗ್ಗೆ 9 ಗಂಟೆಗೆ. ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಉಪ್ಪಿನ ಪೂಜೆ ಮಾಡಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಮೆರವಣಿಗೆ ಗಣ್ಯರಲ್ಲಿ ಚಾಲನೆ ಕೊಡ್ತೇವೆ. ಹಳೆ ಬಸ್ ಸ್ಟ್ಯಾಂಡಿಂದ ಪ್ರಾರಂಭವಾಗಿ ಮೆರವಣಿಗೆ ಕೋಡಾಳಿ ಸರ್ಕಲ್ ಮೂಲಕ ಐಬಿ ಮುಖಾಂತರ ಬಂದು ನಮ್ಮ ಈ ಮಡಾಳಿ ಸರ್ಕಲ್ಗೆ ಎಂಡಾಗುತ್ತೆ ಮತ್ತು ಊಟದ ವ್ಯವಸ್ಥೆಯನ್ನು ನಾವು ಈ ಶ್ವೇತಾದ್ರಿಗಿರಿ ಚೌಕಡಿಯಲ್ಲಿ ಹಮ್ಮಿಕೊಂಡಿದ್ದು. ನಮ್ಮ ತಾಲೂಕಿನಲ್ಲಿ ಸುಮಾರು 50,000 ನಮ್ಮ ಸಮುದಾಯದ ಜನಸಂಖ್ಯೆ ಇತ್ತು. ಮತ್ತು ಹೆಚ್ಚಿನ ರೀತಿಯಲ್ಲಿ ಎಲ್ಲರನ್ನೂ ಸೇರಿಸಬೇಕು ಅಂತ ಈಗಾಗಲೇ ಸುಮಾರು 1 ತಿಂಗಳಿಂದ ನಾವು ಪ್ರಚಾರವನ್ನು ಮಾಡಿದ್ದು. ಈಗ ಒಂದು 10ರಿಂದ 15,000 ಜನಸಂಖ್ಯೆ ಸೇರಿಸಿ ಹೆಚ್ಚಿನ ಮಟ್ಟದಲ್ಲಿ ದೊಡ್ಡದಾಗಿ ಕಲಾ ತಂಡಗಳೊಂದಿಗೆ ವಿವಿಧ ಕಲಾ ತಂಡಗಳು ಮತ್ತು ನಮ್ಮ ಸಮಾಜದ ಎಲ್ಲ ಗ್ರಾಮದ ವಿವಿಧ ಉಪಹಾರಿಗಳ ಮುಖಾಂತರ ಅದ್ದೂರಿಯಾದ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನೀವು ಪತ್ರಿಕಾ ಮಿತ್ರರು ಬಂದು ನಿಮಗೂ ಕೂಡ ಇವತ್ತು ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತು ಬಂದು ನಮ್ಮ ಸಮಾಜದ ಆಗುಗಳು ಮತ್ತು ಮೆರವಣಿಗೆಯ ಕಾರ್ಯಕ್ರಮವನ್ನು ಪ್ರಚಾರ ಮಾಡಬೇಕಾಗಿ, ಮತ್ತು ಈ ಒಂದು ಕಾರ್ಯಕ್ರಮ 31ನೇ ತಾರೀಕು ಇರೋದ್ರಿಂದ ನೀವು ನಾಳೆ ನಾಳಿದ್ದು ನಿಮ್ಮ ಪೇಪರ್ಗಳಲ್ಲಿ ಮತ್ತು ನಿಮ್ಮ ಯಾವುದಾದ ದೃಶ್ಯ ಮಾಧ್ಯಮ ಯಾವುದಿದೆ ಅದರಲ್ಲಿ ಹೆಚ್ಚಿನ ರೀತಿಯ ಪ್ರಚಾರವನ್ನು ನೀಡಿ ನಮ್ಮ ಸಮಾಜದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕೆಂದು ತಾಲೂಕು ಸಂಘದ ಪರವಾಗಿ ಮತ್ತು ಉಪ್ಪಾರ ಸಂಘದ ಪರವಾಗಿ